ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸುನಂದ್ ಅವರು ರೆಬಲ್ ಆಗ್ತಾರೆ, ಗಲಾಟೆ ಮಾಡ್ತಾರೆ. ಈ ಕಡೆ ಭಾಗ್ಯ ಹತ್ರ ಬಂದು ಏನಿದಲ್ಲ ಆದಿ ಯಾಕೆ ರೀತಿ ನಡ್ಕೊಂಡ, ನನಗೆ ಮೊದಲೇ ಅನುಮಾನ ಆಯಿತು, ನಿನಗೂ ಕೂಡ ಗೊತ್ತಿತ್ತು ಅನ್ಸುತ್ತೆ, ಅದಕ್ಕೆ ಅವನಿಂದ ದೂರ ಇದ್ದೆ ಅಲ್ವಾ, ಇದಕ್ಕೆಲ್ಲ ನಿಮ್ಮ ಅತ್ತೆನೇ ಕಾರಣ, ನಿಮ್ಮ ಅತ್ತೆ ಮಾತು ಕಟ್ಕೊಂಡು ನೀನು ಎಲ್ಲದಕ್ಕೂ ಸುಮ್ಮನೆ ಇರೋದ್ರಿಂದನೇ ನಿಮ್ಮ ಅತ್ತೆ ಹೆಚ್ಕೊಂಡಿರೋದು, ನಿಮ್ಮ ಅತ್ತೆನೇ ರೀತಿ ಮಾಡು ಅಂತ ಹೇಳ್ಕೊಟ್ಟಿರ್ತಾರೆ ಅಂತ ಹೇಳಿ ಕುಸುಮ ಅವ್ರ ಹತ್ರ ಬಂದು ಗಲಾಟೆಗೆ ಬೀಳ್ತಾರೆ. ಈ ಕಡೆ ಕುಸುಮ ಅವರು ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದಾಗ ತಾಂಡವಿಧಾನ ಇನ್ನೂ ಕೂಡ ಅವಳನ್ನೇ ಭಾಗ್ಯ ಗಂಡ ಅಂತ, ಜೊತೆಗೆ ಆದಿ ಕೆಟ್ಟವನು, ಅದಕ್ಕೆ ಮಗು ಮನಸ್ಸಲ್ಲಿ ಈ ರೀತಿ ತುಂಬದಾನೆ ಅಂದಾಗ ಏನು ಮಾತಾಡ್ತಿದ್ರ, ಆದಿ ಕೆಟ್ಟವನು ತಾಂಡವ್ ಒಳ್ಳೆಯವನಲ್ವಾ, ಅದಕ್ಕೆ ವಿಷ ಕುಡಿದು ಹಾಸ್ಪಿಟಲಲ್ಲಿದ್ದರು, ಭಾಗ್ಯನ ಜೈಲಿಗೆ ಕಳಿಸಿದ್ದು, ಜೈಲಿಂದ ಬಿಡಿಸ್ಕೊಂಡು ಬಂದಿದ್ದು ಆದಿ, ಭಾಗ್ಯ ಜೊತೆ ನಿಂತಿದ್ದು ಆದಿ, ಕಷ್ಟ ಸಮಯದಲ್ಲಿ ನಿಂತಿದ್ದು ಆದಿ, ಒಬ್ಬಂಟಿಯಾಗಿ ನಿಂತಾಗ ಧೈರ್ಯ ಕೊಟ್ಟು ಮುಂದುವರಿಯೋಕೆ ಕಾರಣ ಆಗಿದ್ದು ಆದಿ, ಅವನು ಕೆಟ್ಟವನಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ನೀವು ಹೇಗೆ ನಿಮ್ಮ ಮೊಮ್ಮಗಳ ಖುಷಿಗೆ ತಾಂಡವನ ಬಿಡಿಸಿದ್ದು ಸರಿ ಅಂದರು, ನಾನು ನನ್ನ ಮೊಮ್ಮಗನ ಖುಷಿಗೆ ಆದಿ ಕಾಲ್ ಮಾಡಿದ್ರು ಸರಿ ಅಂತಾನೆ ಹೇಳ್ತೀನಿ, ಅದನ್ನು ನೀವು ತಡೆಯೋಕ್ಕಾಗೋದಿಲ್ಲ ಅಂತ ಹೇಳಿ ತನ್ಮೆಗೆ ಫೋನ್ ಕೊಟ್ಟು ಆದಿಗೆ ಕಾಲ್ ಮಾಡಿಸೇ ಬಿಡ್ತಾರೆ. ತದನಂತರ ಆತ ಕಡೆಯಿಂದ ಆದಿ ಕೂಡ ಕಾಲ್ ರಿಸೀವ್ ಮಾಡ್ತಾರೆ. ಇತ್ತ ಕಡೆ ತಾಂಡವ್ ಮನೆಗೆ ಬಂದಿದೆ, ಈ ಕಡೆ ಶ್ರೇಷ್ಠನ ತರಾಟೆಗೆ ತಗೋತಾರೆ. ಎಲ್ಲಿ ನನ್ನ ದುಡ್ಡು, ಅಕೌಂಟಲ್ಲಿ ದುಡ್ಡಿಲ್ಲ, ವಾಲೆಟಲ್ಲಿ ದುಡ್ಡಿಲ್ಲ, ಏನು ಮಾಡಿದೆ ಅಂದಾಗ ಎಲ್ಲ ತೆಗೆದಿಟ್ಟಿದ್ದೀನಿ ಅಂತಾರೆ. ಯಾಕೆ ನನಗೆ ಖರ್ಚಿಗೆ ಬೇಡವಾ ಅಂದಾಗ, ನಿಂಗೆ ಸುಮ್ಮನೆ ಎಲ್ಲೆಲ್ಗೂ ಫೋನ್ ಮಾಡ್ತೀಯ, ಅದಕ್ಕೆ ನಾನು ಇಟ್ಟಿದ್ದೀನಿ ಹೊರಗಡೆ ಅದು ತೆಗ್ದು ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ನಿನಗೆ ನನಗಿಂತ ನಿನ್ನ ಮಗಳೇ ಜಾಸ್ತಿ ಆಗಿಬಿಟ್ಲಲ್ವಾ ಅಂದಾಗ, ಏನು ಜಾಸ್ತಿ ಅಂತ ಮಾತಾಡ್ತಿದ್ಯಾ, ಅವಳು ನಿನ್ನ ಮಗಳೇ ಥರನೇ ಅಲ್ವಾ, ನೀನು ಅವಳಿಗೆ ತಾಯಿ ಥರ ನೋಡ್ಕೋಬೇಕಲ್ವಾ ಅಂದಾಗ, ನಾನು ಯಾಕೆ ಅವ್ರನ್ನೆಲ್ಲ ನೋಡ್ಕೊಳ್ಳಿ, ತಾಯಿ ಥರ ನನ್ನ ಮಕ್ಕಳು ಹುಡ್ತಾರಲ್ವ ಅವ್ರಿಗೆ ಮಾತ್ರ ನಾನು ತಾಯಿ ಆಗ್ತೀನಿ, ಇವ್ರಿಗೆಲ್ಲ ತಾಯಿ ಆಗಲ್ಲ, ಅವ್ರ ಜೊತೆ ನೀನು ಆಟ ಆಡಿದಾಗ ನಾನು ಖುಷಿಪಟ್ಟು ನೋಡ್ತೀನಿ ಅಂತ ಶ್ರೇಷ್ಠ ಹೇಳಿದಾಗ, ಹಾಗಿದ್ರೆ ಅವತ್ತು ನೀನು ನನ್ನ ಮಕ್ಕಳಿಗೆ ತಾಯಿ ಥರ ನಡ್ಕೊಂಡಿದ್ದು ಸುಳ್ಳ ಅಂದಾಗ, ಹೌದು ಅದೆಲ್ಲ ನಾಟಕನೇ ಅಂತ ಶ್ರೇಷ್ಠ ಹೇಳ್ತಾರೆ. ಹೌದಾ, ನಾನು ಆ ರೀತಿ ನೀನು ಅಂತ ಅಂದ್ಕೊಂಡಿರಲಿಲ್ಲ, ಅಂದಮೇಲೆ ಇನ್ನು ಯಾವುದೇ ರೀತಿ ಸಂಬಂಧ ಉಳಿದಿಲ್ಲ ಅಂತ ಹೇಳಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಡೋಕೆ ತಾಂಡವ್ ಸಿದ್ಧವಾಗ್ತಾರೆ. ಈ ಕಡೆ ಬೀದಿಗೆ ಬೀಳ್ತೀಯ ನೀನು ಇಲ್ಲಿಂದ ಹೋದರೆ ಅಂದಾಗ, ಪರವಾಗಿಲ್ಲ ಅಲ್ಲೇ ಖುಷಿಯಾಗಿರ್ತೀನಿ ನಿನ್ನ ಜೊತೆ ಇರೋಕ್ಕಿಂತ ಅಂತ ಹೇಳಿ ಮನೆ ಬಿಟ್ಟು ಹೊರಟೇ ಬಿಡ್ತಾರೆ. ಈ ಕಡೆ ತನ್ಮಯ್ ಕಾಲ್ ಮಾಡಿದ್ದೆ, ಆದಿ ಅಂಕಲ್ ಯಾಕೆ ನೀವು ಬಂದಿಲ್ಲ ಅಂದಾಗ, ಸ್ವಲ್ಪ ಬ್ಯುಸಿ ಇದ್ದೀನಿ ಕಂದ ಅಂತ ಹೇಳ್ತಾರೆ. ಪ್ಲೀಸ್ ಆದಿ ಅಂಕಲ್, ನಾನು ನಿಮ್ಮನ್ನು ನೋಡಬೇಕು, ಯಾಕೆ ಅಮ್ಮ ನಿಮ್ಗೇನಾದರೂ ಅಂದ್ಲ ಅಂತ ಕೇಳಿದಾಗ, ಇಲ್ಲಮ್ಮ ನಿಮ್ಮಮ್ಮ ತುಂಬ ಒಳ್ಳೆಯ ಹೆಣ್ಮಗಳು, ನಿಜಕ್ಕೂ ದೇವತೆ ಥರ, ಅವ್ರು ಯಾವತ್ತೂ ಯಾರಿಗೂ ತೊಂದರೆ ಮಾಡೋರಲ್ಲ, ನೋವು ಮಾಡೋರಲ್ಲ ಅಂತ ಹೇಳಿ ಆದಿ ಭಾಗ್ಯ ಬಗ್ಗೆ ಮಾತಾಡೋ ಮಾತುಗಳನ್ನ ಕೇಳಿ ಭಾಗ್ಯನೇ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತ. ಕೊನೆಗೂ ಇಲ್ಲಿ ಕುಸುಮ ಅವರು ಭಾಗ್ಯ ಆದಿ ಮದುವೆ ಮಾಡಿಸೋಕೆ ದೊಡ್ಡದೊಂದು ಪ್ಲ್ಯಾನ್ನೇ ಮಾಡ್ತಾ ಇದ್ರೆ, ಆ ಕಡೆ ಅದನ್ನು ಉಲ್ಟಾ ಮಾಡೋದಕ್ಕೆ ತಾಂಡು ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದರೆ ಏನೆಲ್ಲ ಆಗ್ಬೋದು ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು